ಹಾಯ್ ಸ್ನೇಹಿತರೆ, ಬನ್ನಿ ವಿ ಎಸ್ ಎನ್ ಚಾನಲ್ಗೆ ನಿಮಗೆ ಸ್ವಾಗತ. ಶಂಕರ್ಪಾಳ್ ಮಾಡುವುದನ್ನು ನೋಡೋಣ. ಶಂಕರ್ಪಾಳ್ ಮಾಡುವುದಕ್ಕೆ ಮೊದಲಿಗೆ ಮೈದಾ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡ್ಕೋಬೇಕು. ಮೈದಾ ಹಿಟ್ಟಿನಲ್ಲಿರುವ ಕಣಗಳನ್ನೆಲ್ಲ ತೆಗೆದುಕೊಳ್ಬೇಕು. ನಂತರ ಮೈದಾ ಹಿಟ್ಟನ್ನು ಒಂದು ಬೌಲಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, ಜೀರಿಗೆ, ಅಜ್ವೈನ್ ಹಾಗೂ 1 ಇಂಚಿನಷ್ಟು ದೊಡ್ಡ ಬೆಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮೊಯ್ನ್ ಮಾಡ್ಕೋಬೇಕು. ನೀರು ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು. ಇದಾದ ನಂತರ ಒಂದು ಬೌಲ್ಗೆ 1 ಚಮಚದಷ್ಟು ಬೆಣ್ಣೆಯನ್ನು ಕರಗಿಸ್ಕೋಬೇಕು. ಅದಕ್ಕೆ 1 ಚಮಚ ಹಿಟ್ಟನ್ನು ಸೇರಿಸಿ ಈ ರೀತಿ ಮಿಶ್ರಣ ಮಾಡಿ ಬದಿಗಿಟ್ಕೋಬೇಕು. ಈಗ ನಾನು ಮೊದಲೇ ಕಲಸಿಟ್ಕೊಂಡಿರುವ ಹಿಟ್ಟನ್ನು ತೆಗೆದು ಮೈದಾ ಹಿಟ್ಟಿನ ಒಂದು ಓಲೆಯನ್ನು ತೆಗೆದು ಅದನ್ನು ಚೆನ್ನಾಗಿ ನಾದಿಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತೇನೆ. ಚಪಾತಿ ಮಾಡುವಾಗ ಮಾಡ್ತಾರಲ್ಲ ಅದೇ ರೀತಿ. ನಂತರ ಈ ಉಂಡೆಗಳನ್ನು ಲಟ್ಟಿಸ್ಕೋಬೇಕು. ನಂತರ ನಾವು ರೆಡಿ ಮಾಡಿಟ್ಕೊಂಡಿರುವ ಬೆಣ್ಣೆಯ ಮಿಶ್ರಣವನ್ನು ಈ ಚಪಾತಿಗಳಿಗೆ ಈ ರೀತಿ ಹಚ್ಚಬೇಕು ಮೇಲ್ಗಡೆ. ನಂತರ ಅದನ್ನು ಒಂದರ ಮೇಲೆ ಒಂದು ಈ ರೀತಿ ಇಟ್ಟು ತೋರಿಸಿದಂತೆ ಮಡಚಬೇಕು. ಇಲ್ಲಿ ನಾನು 4 ಫೋಲ್ಡ್ಗಳನ್ನಾಗಿ ಮಾಡಿದ್ದೇನೆ. ನಂತರ ಇದನ್ನು ಮತ್ತೆ ಲಟ್ಟಿಸಿ ಸ್ವಲ್ಪ ದಪ್ಪ ಗಾತ್ರದಲ್ಲಿ ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಅದೇ ರೀತಿ ಎಲ್ಲ ಉಂಡೆಗಳನ್ನು ಪುರಿಗಳ ಆಕಾರದಲ್ಲಿ ಲಟ್ಟಿಸ್ಕೊಂಡು ಅದರ ಮೇಲೆ ಬೆಣ್ಣೆಯ ಮಿಶ್ರಣವನ್ನು ಅಪ್ಲೈ ಮಾಡಿ ಒಂದರ ಮೇಲೆ ಒಂದು ಇಟ್ಟು ಮೊದಲೇ ತೋರಿಸಿದಂತೆ ಚೌಕಾಕಾರವಾಗಿ ಮಡಚಿಕೊಂಡು ಅದನ್ನು ಮತ್ತೆ ಲಟ್ಟಿಸ್ಕೊಳ್ಬೇಕು. ಮತ್ತೆ ಲಟ್ಟಿಸ್ಕೊಂಡ ನಂತರ ಸ್ವಲ್ಪ ದಪ್ಪವಾಗಿರಬೇಕು. 1/4 ಇಂಚಿನಷ್ಟು 1 ಸೆಂಟಿಮೀಟರ್ ದಪ್ಪ ಇರಬೇಕು. ಈ ರೀತಿ 1 ಸೆಂಟಿಮೀಟರ್ ದಪ್ಪ ಲಟ್ಟಿಸ್ಕೊಂಡ ನಂತರ ಒಂದು ಚಾಕು ಅಥವಾ ಕಟರ್ ಸಹಾಯದಿಂದ ಶಂಕರ್ಪಾಳೆ ಆಕಾರದಲ್ಲಿ ಅದನ್ನು ಕತ್ತರಿಸಬೇಕು. ನೋಡಿ ಸ್ನೇಹಿತರೆ, ಈ ರೀತಿ ಪೀಸಸ್ ಆಗಬೇಕು. ನಂತರ ಅದನ್ನು ಎತ್ಕೊಂಡು ಅನುಕೂಲ ಆಗುವಂತೆ ಡೈರೆಕ್ಟು ಹಾಕಬಹುದು. ಎತ್ಕೊಂಡು ಹತ್ತಿರ ಇದ್ದರೆ, ಇಲ್ಲವಾದರೆ ಒಂದು ಪಾತ್ರೆಯಲ್ಲಿ ತಟ್ಟೆಯಲ್ಲಿ ತೆಗೆದುಕೊಂಡೋಗಿ ಕಾದ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಕರಿಬೇಕು. ನೋಡಿ ಸ್ನೇಹಿತರೆ, ಹಾಕುವಾಗ ಎಣ್ಣೆ ಕೈಗೆ ಸಿಡಿಯದಂತೆ ಎಚ್ಚರ ವಹಿಸಬೇಕು. ಸ್ನೇಹಿತರೆ ನೋಡಿ, ಎಲ್ಲ ಶಂಕರ್ಪಾಳೆಗಳನ್ನು ಇದೇ ರೀತಿ ಕತ್ತರಿಸ್ಕೊಂಡು ಒಂದೊಂದೇ ಆಗಿ ಬಿಡಿಬಿಡಿಯಾಗಿ ಈ ರೀತಿ ಕಾದ ಎಣ್ಣೆಯಲ್ಲಿ ಕರಿಯಬೇಕು. ಕರಿಯುವಾಗ ನೋಡಿ ಸ್ನೇಹಿತರೆ, ಹಾಗಾಗಿ ಮಧ್ಯ ಮಧ್ಯದಲ್ಲಿ ಇದನ್ನು ಅಲುಗಾಡಿಸ್ತಾ ಇರಬೇಕು ಮತ್ತು ಅದನ್ನು ಮಗ್ಚ ಹಾಕ್ತಾ ಇರಬೇಕು. ಅಂದರೆ ಶಂಕರ್ಪಾಳೆ ಮಧ್ಯದವರೆಗೂ ಚೆನ್ನಾಗಿ ಬೇಯಬೇಕು. ಹೊರಗಡೆ ಚೆನ್ನಾಗಿ ಕ್ರಿಸ್ಪಾಗಿ ರುಚಿಯನ್ನು ಹೊಂದಬೇಕು ಮತ್ತು ಹೊಂಬಣ್ಣ ಬರುವಂತೆ ಈ ರೀತಿ ಕರಿಬೇಕು. ಸ್ವಲ್ಪ ಸಂಯಮ, ತಾಳ್ಮೆ ಇದ್ದರೆ ಈ ಕೆಲಸ ಚೆನ್ನಾಗಿ ಬರ್ತದೆ. ನೋಡಿ ಸ್ನೇಹಿತರೆ, ಈಗ ನಮ್ಮ ಶಂಕರ್ಪಾಳೆ ಆಲ್ಮೋಸ್ಟ್ ಆಗಿದೆ. ಇದೀಗ ಈ ರೀತಿ ಮಾಡಿ ತೆಗಿಬೇಕು. ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಎಣ್ಣೆಯಲ್ಲಿ ಹೀರ್ಕೊಳ್ಳಿಕ್ಕೆ ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯ ಮೇಲೆ ಹಾಕಬೇಕು. ಸ್ವಲ್ಪ ತಣ್ಣಗಾದ ನಂತರ ಗಟ್ಟಿಯಾಗಿ ಏರ್ಟೈಟ್ ಪ್ಯಾಕ್ ಮಾಡಿ ಇಟ್ಟರೆ 1 ರಿಂದ 1.5 ತಿಂಗಳವರೆಗೂ ಹಾಳಾಗದಂತೆ ಸಂಗ್ರಹಿಸಿಡ್ಬೋದು. ಥ್ಯಾಂಕ್ ಯು.